ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SMAT ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ 2024 ಫೈನಲ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗಾದರೆ ಫೈನಲ್ಗೆ ಯಾವ ಟೀಮ್ ಎಂಟ್ರಿ ಕೊಟ್ಟಿದೆ ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು, ಮುಂಬೈ ಮತ್ತು ಮಧ್ಯಪ್ರದೇಶ ಈ ಎರಡು ಟೀಮು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಮ್ಯಾಚ್ ಯಾವಾಗ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಮ್ಯಾಚು ನಾಳೆ ಅಂದರೆ ಸಂಡೇ 4:30ಗೆ ನಡೆಯುತ್ತೆ. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಮತ್ತು ತುಂಬ ಜನ ಕೇಳ್ತಾಯಿದ್ರು, ಈ ಒಂದು ಮ್ಯಾಚ್ ನೋಡೋದಕ್ಕೆ ಫ್ರೀ ಎಂಟ್ರಿ ಇದೆಯಾ ಅಥವಾ ಟಿಕೆಟ್ಸ್ ತೊಗೊಬೇಕಾ, ಎಲ್ಲಿ ಹೋಗಬೇಕು, ಯಾವ ಗೇಟ್ಗೆ ಹೋಗ್ಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು. ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಈ ಒಂದು ಮ್ಯಾಚ್ ನೋಡೋದಕ್ಕೆ ಟಿಕೆಟ್ ತೊಗೊಂಡೋಗ್ಬೇಕಾ ಅಥವಾ ಫ್ರೀ ಎಂಟ್ರಿ ಇದೆ ಅಂತ ಕೇಳೋದಾದರೆ, ಈ ಒಂದು ಮ್ಯಾಚ್ ನೋಡೋದಕ್ಕೆ ನೀವು ಯಾವುದೇ ಥರ ಟಿಕೆಟ್ ತೊಗೊಬೇಕಾಗಿಲ್ಲ. ಯಾಕಪ್ಪ ಅಂದರೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಫ್ರೀ ಎಂಟ್ರಿ ಬಿಡ್ತಿದ್ದಾರೆ ಅಂತ ಹೇಳ್ಬೋದು. ಹೌದು, ಈ ಒಂದು ವಿಷಯ ಸ್ಟೇಡಿಯಂ ಕಡೆಯಿಂದನೇ ಕನ್ಫರ್ಮ್ ಆಗಿದೆ. ನಾನು ಕೂಡ ಹೋಗಿ ಬಂದಿದ್ದೀನಿ ನಿನ್ನೆ ಸೆಮಿಫೈನಲ್ ಮ್ಯಾಚ್ಗೆ. ನಮ್ಮ ಆಡಿಯನ್ಸು ಕೂಡ ತುಂಬ ಜನ ಹೋಗಿ ಬಂದಿದ್ದಾರೆ ಫ್ರೀ ಎಂಟ್ರಿ ಆಗಿನೇ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಫ್ರೀ ಎಂಟ್ರಿಗೆ ಯಾವೊಂದು ಗೇಟಲ್ಲಿ ಬಿಡ್ತಾರೆ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗೇಟ್ ನಂಬರ್ 15 ಈ ಒಂದು ಫ್ರೀ ಎಂಟ್ರಿ ಬಿಡ್ತಾ ಇದ್ದಾರೆ. ಗೇಟ್ ನಂಬರ್ 15, ಓಕೆನಾ? ಇದೊಂಥರ ಖುಷಿ ವಿಚಾರನೇ ನಮ್ಮ ಫ್ಯಾನ್ಸ್ಗಳಿಗೆ. ಫ್ರೀ ಎಂಟ್ರಿ ಬಿಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತೀವಿ ನೋಡೋದಕ್ಕೆ. ನಾನು ಕೂಡ ನಾನು ಹೋಗಿ ಬಂದೆ ಸೆಮಿಫೈನಲ್ ಮ್ಯಾಚ್ಗೆ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನೆನ್ನೆ ಮಳೆ ಬರ್ತಿದ್ರು ಕೂಡ ತುಂಬ ಜನ ಆಡಿಯನ್ಸು ಎಂಟ್ರಿ ಕೊಟ್ಟು ಆ ಮಳೆಯಲ್ಲಿ ಎಂಜಾಯ್ ಮಾಡ್ತಿದ್ರು ಮ್ಯಾಚ್ ನೋಡೋದಕ್ಕೆ. ಒಂಥರ ಚೆನ್ನಾಗೇ ಇತ್ತು ನೆನ್ನೆ ಮ್ಯಾಚ್ ನೋಡೋದಕ್ಕೆ. ನೀವು ಕೂಡ ನಾಳೆ ಹೋಗಿ ನೋಡ್ಬೋದು ಗೇಟ್ ನಂಬರ್ 15. ನಾಳೆ 4:30 ಇದೆ ಮ್ಯಾಚು. ಒಂಥರ ಮಸ್ತಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮುಂಬೈ ಮತ್ತು ಮಧ್ಯಪ್ರದೇಶ, ನಮ್ಮ ಶ್ರೇಯಸ್ ಅಯ್ಯರ್ ಟೀಮ್ ಮತ್ತು ರಜತ್ ಪಟಿದಾರ್ ಟೀಮು. ಒಂಥರ ಫೈಟ್ ಅಂತೂ ಇದ್ದೇ ಇರುತ್ತೆ ನಾಳೆ ಮ್ಯಾಚು. ಯಾರು ಮಿಸ್ ಅಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಹೋಗಿ ನೋಡಿ. ನಾನು ಕೂಡ ಹೋಗಿ ನೋಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ನೆನ್ನೆ ನಡೆದಿರೋ ಸೆಮಿಫೈನಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು, ಸೆಮಿಫೈನಲ್ 1 ಅಂತ ಬಂದಾಗ ಮುಂಬೈ ತಂಡ ಮತ್ತು ಬರೋಡಾ ತಂಡ ಆಡ್ತಾರೆ. ಟಾಸ್ ಗೆದ್ದು ಮುಂಬೈ ತಂಡ ಬೌಲಿಂಗ್ ಮಾಡ್ತಾರೆ. ಇನ್ನು ಬರೋಡಾ ಟೀಮ್ ಬ್ಯಾಟಿಂಗ್ ಅಂತ ಬಂದಾಗ 20 ಓವರಲ್ಲಿ 158 ರನ್ ಹೊಡಿತಾರೆ 7 ವಿಕೆಟ್ಗೆ. ಇದೊಂಥರ ಲೋ ಸ್ಕೋರಿಂಗ್ ಗೇಮ್ ಏನಾಯ್ತು ಅಂತ ಹೇಳ್ಬೋದು ನಿನ್ನೆ ಮ್ಯಾಚಲ್ಲಿ. ಯಾವ ಒಂದು ಪ್ಲೇಯರ್ಸ್ ಕಡೆಯಿಂದನೂ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ನಿನ್ನೆ ಮ್ಯಾಚಲ್ಲಿ. ಮತ್ತು ಈ ಒಂದು ಸ್ಕೋರ್ನ ಮುಂಬೈ ತಂಡವರು 17.2 ಓವರಲ್ಲೇ ಮುಗಿಸ್ಬಿಡ್ತಾರೆ. ಈ ಒಂದು ಟೀಮಲ್ಲಿ ಅಜಿಂಕ್ಯ ರಹಾನೆ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, 56 ಬಾಲ್ಗೆ 98 ರನ್ನು, ಅದರಲ್ಲಿ 11 4 5 6 ನಾಯಕರನ್ನ ಹೊಡಿದ್ದಾರೆ ಬರೋಡಾ ತಂಡದ ಮೇಲೆ. ಒಂಥರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ನಿನ್ನೆ. ಸೆಂಚುರಿ ಮಾತ್ರ ಹೊಡಿಲಿಲ್ಲ ಅಷ್ಟೇ. ಈ ಒಂದು ಸ್ಕೋರ್ನ ಹೊಡೆದು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಅಜಿಂಕ್ಯ ರಹಾನೆ ಅವರು. ಒಂಥರ ಸಖತ್ತಾಗಿ ಆಡೇನೆ ಫೈನಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಸೆಕೆಂಡ್ ಸೆಮಿಫೈನಲ್ ಬಗ್ಗೆ ಮಾತಾಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು, ಡೆಲ್ಲಿ ಮತ್ತು ಮಧ್ಯಪ್ರದೇಶ. ಟಾಸ್ ಗೆದ್ದು ಮಧ್ಯಪ್ರದೇಶ ತಂಡದವರು ಬೌಲಿಂಗ್ ಆಯ್ಕೆ ಮಾಡ್ತಾರೆ. ಇನ್ನು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಡೆಲ್ಲಿ ತಂಡದವರು 20 ಓವರ್ಗೆ 146 ರನ್ ಅಷ್ಟೇ ಹೊಡೆಯೋದು 5 ವಿಕೆಟ್ಗೆ. ಇನ್ನೂ ಸ್ವಲ್ಪ ಚೆನ್ನಾಗೇ ಬ್ಯಾಟಿಂಗ್ ಆಡ್ಬೋದಾಗಿತ್ತು. ಇದು ಒಂಥರ ಲೋ ಸ್ಕೋರಿಂಗ್ ಗೇಮ್ ಆಗೋಯ್ತು ಈ ಮ್ಯಾಚು ಕೂಡ. ಕೇವಲ 146 ರನ್ ಅಷ್ಟೇ ಹೊಡೆಯೋದು ಡೆಲ್ಲಿ ತಂಡವರು. ಈ ಒಂದು ಟಾರ್ಗೆಟ್ನ ಮಧ್ಯಪ್ರದೇಶ ಟೀಮ್ ಅವರು ಕೇವಲ 15 ಓವರಲ್ಲಿ ಹೊಡೆದ್ಬಿಡ್ತಾರೆ. ಒಂಥರ ಚೆನ್ನಾಗೇನೆ ನೀವು ಇಲ್ಲಿ ನೋಡ್ತಿರ್ಬೋದು. ಈ ಒಂದು ಟೀಮಲ್ಲಿ ರಜತ್ ಪಟ್ಟಿದಾರ್ ಅವರು ಕೇವಲ 29 ಬಾಲಲ್ಲಿ 66 ರನ್ ಚೆನ್ನಾಗಿ ಹೊಡಿತಾರೆ. 4 4 6 6. ಒಂಥರ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ನೆನ್ನೆ. ಒಂಥರ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆದ್ರು ನೆನ್ನೆ ಮ್ಯಾಚಲ್ಲಿ. ಒಂಥರ ಚೆನ್ನಾಗಿ ಆಡಿದ್ದಾರೆ ಸೆಮಿಫೈನಲ್ ಮ್ಯಾಚಸ್ಗಳನ್ನ. ಇನ್ನು ನಾಳೆ ಫೈನಲ್ ಇದೆ, ಕಾದ್ ನೋಡ್ಬೇಕು ಯಾವ ತಂಡ ಗೆಲ್ತಾರೆ ಅಂತ. ಮತ್ತೆ ಫ್ರೀ ಎಂಟ್ರಿ ಇರೋದ್ರಿಂದ ಎಲ್ಲ ಸ್ಟೇಡಿಯಂಗೆ ಭೇಟಿ ನೀಡಿ ಒಂಥರ ಎಂಜಾಯ್ ಅಂತೂ ಮಾಡ್ಬೋದು. ನೀವು ಕೂಡ ಸ್ಟೇಡಿಯಂಗೆ ಬಂದು ಮ್ಯಾಚ್ನ ನೋಡಿ, ಯಾರು ಮಿಸ್ ಅಂತೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂಥರ ಚೆನ್ನಾಗಿರುತ್ತೆ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡೋದಕ್ಕೆ. ಮತ್ತು ಈ 2 ಟೀಮು ಫೈನಲ್ಗೆ ಹೋಗಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಯಾವೊಂದು ಟೀಮ್ ಫೈನಲ್ ಗೆಲ್ಬೋದು ಅಂತ. ನನ್ನ ಪ್ರಕಾರ ಈ ಒಂದು ಮ್ಯಾಚ್ನ ಮುಂಬೈ ತಂಡ ಗೆಲ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತಿದ್ದಾರೆ ಈ ಸೀಸನಲ್ಲಿ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಎರಡೂ ಕೂಡ ಸಾಕಷ್ಟು ಸ್ಟ್ರಾಂಗ್ ಇದೆ ಈ ಟೀಮ್ದು. ಅದಕ್ಕೆ ನನ್ನ ಪ್ರಕಾರ ಈ ಒಂದು ಟೀಮ್ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಯಾವ ಟೀಮ್ ಗೆಲ್ಲುತ್ತೆ ನನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾನೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.